ಎಸ್ಐಆರ್ ಪ್ರಕ್ರಿಯೆ ರಾಜ್ಯದಲ್ಲಿ ಬಿಎಲ್ಒಗಳಿಗೆ ಒತ್ತಡ. ರಾಜ್ಯದಲ್ಲಿ ಬರದಿಂದ ಸಾಗ್ತಾ ಇರುವಂತಹ ಎಸ್ಐಆರ್ ಪ್ರಕ್ರಿಯೆಯನ್ನ ಸಮರ್ಪಕವಾಗಿ ಮಾಡೋ ಈ ಜವಾಬ್ದಾರಿಯಿಂದ ಅಧಿಕ ಒತ್ತಡದಿಂದ ಸಾವು ಸಂಭವಿಸ್ತಾ ಇದೆ ಅಂತ ಆರೋಪ. ಅಂಗನವಾಡಿ ಕಾರ್ಯಕರ್ತೆಯರ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದು, ಒತ್ತಡದಿಂದ ನಿನ್ನೆ ಭದ್ರಾವತಿಯಲ್ಲಿ ಎಸ್ಐಆರ್ ಕಾರ್ಯಕ್ರಮದಲ್ಲಿದ್ದಂತಹ ಕಾರ್ಯಕರ್ತೆಯರ ಸಾವಾಗಿದೆ. ಈ ಸಾವಿಗೆ ಎಸ್ಐಆರ್ ಒತ್ತಡ ಕಾರಣ ಅಂತ ಆರೋಪ ಮಾಡಲಾಗಿದ್ದು, ಎಐಸಿಟಿಯುನಿಂದ ಎಸ್ಐಆರ್ ಪ್ರಕ್ರಿಯೆ ಹಾಗೂ ಅದರ ಒತ್ತಡದ ಬಗ್ಗೆ ವಿವರಣೆ. ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತ ಮತ್ತು ಸಹಾಯಕಿಯರ ಫೆಡರೇಷನ್ ಎಐಟಿಯುಸಿಯಿಂದ ಇವತ್ತು ಏನು ಎಸ್ಐಆರ್ ಕಾರ್ಯಕ್ರಮ ನಡೀತಾ ಇದೆ, ಈ ಒತ್ತಡದಿಂದ ರಾಜ್ಯದಲ್ಲಿ ಹಲವಾರು ಸಾವು ನೋವುಗಳು ಉಂಟಾಗ್ತಾ ಇದೆ. ಇದಕ್ಕೆ ಕಾರಣ ಒತ್ತಡ ಎಸ್ಐಆರ್ದು. ಇವತ್ತು ಅಂಗನವಾಡಿ ಕಾರ್ಯಕರ್ತರು ಮೊನ್ನೆ ತುಮಕೂರಲ್ಲಿ ಏನು ಗ್ರಾಮ ಲೆಕ್ಕಾಧಿಕಾರಿದಾಯಿತು. ಇವತ್ತು ಭದ್ರಾವತಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಭದ್ರಾವತಿ ತಾಲೂಕಲ್ಲಿ ಎಸ್ಐಆರ್ ಮುಗಿಸಿ ತುಂಬ ಒತ್ತಡದಲ್ಲಿ ಬಂದು ಕುಸಿದು ಬಿದ್ದು ಸತ್ತಿದ್ದಾಳೆ. ಕಾರ್ಯಕರ್ತರಿಗೆ ಮೊನ್ನೆ ಚಾಮರಾಜನಗರದಲ್ಲಿ ಹನೂರಲ್ಲಿ ಹೋಗಿ ಎಸ್ಐಆರ್ ತರಬೇತಿಗೆ ಹೋಗ್ತಾ KSRTC ಬಸ್ಗೆ ಆಕ್ಸಿಡೆಂಟ್ ಆಗಿದೆ. ಈ ಒಂದು ಒತ್ತಡಗಳು ಅಲ್ಲಿಂದ ಒತ್ತಡದಲ್ಲಿ ಬರ್ತಾ ಇದರಲ್ಲಿ ಜೊತೆಗೆ ಕಾರ್ಯಕರ್ತರಿಗೆ ನೋಟಿಸ್ಗಳನ್ನ ಕೊಡೋದು, ಇದು ಎಷ್ಟು ಸರಿ? ಇವತ್ತು ಏನು ಚುನಾವಣಾ ಅಧಿಕಾರಿಗಳಿದ್ದಾರೆ, BLOಗಳಿಗೆ ತುಂಬ ಒತ್ತಡ ಕೊಡ್ತಾ ಇದ್ದಾರೆ, ಅಲ್ಲಿ ಮೇಲೆ ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೂ. ಯಾಕೆಂದರೆ 30 ದಿನದಲ್ಲಿ ಇಡೀ ಇಷ್ಟು ವರ್ಷಗಳಲ್ಲಿ ಹದಗೆಟ್ಟಿರ್ತಕ್ಕಂಥ ಈ ಚುನಾವಣಾ ಪಟ್ಟಿಯನ್ನು 1 ತಿಂಗಳಲ್ಲಿ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಚುನಾವಣಾ ಆಯೋಗ ಯೋಚನೆ ಮಾಡಬೇಕು. ಕಾರ್ಮಿಕರನ್ನು ಶೋಷಣೆ ಮಾಡಬಾರ್ದು. ಪ್ರತಿಯೊಬ್ಬರೂ ಕೂಡ ಮೊಬೈಲಲ್ಲಿ ಹಾಕ್ಬೇಕು. ಅದನ್ನು ಮೊಬೈಲ್ ಬರದೇ ಇರೋಂಥವ್ನು ತೊಗೊಂಡಿದ್ದೀರಿ ಅಂಗನವಾಡಿಯವರನ್ನು. ಅಲ್ಲಿ ಮೊಬೈಲ್ ಕೊಟ್ಟಿರೋದು ಇಲಾಖೆಯಿಂದ ಒಂದು ಆ್ಯಪು ಡೌನ್ಲೋಡ್ ಆಗ್ತಾ ಇಲ್ಲ, ಸ್ವಂತ ಮೊಬೈಲ್ಗಳಲ್ಲಿ ಮಾಡ್ತಾ ಇದ್ದಾರೆ. ಅನ್ನು ಬರ್ಕೊಳ್ಳೋದಕ್ಕೆ ಸಿಗ್ನೇಚರ್ ತಗೊಳ್ಳೋದಕ್ಕೆ ಒಂದು ನೋಟ್ಬುಕ್ಕನ್ನು ಕೊಟ್ಟಿಲ್ಲ ಚುನಾವಣಾ ಆಯೋಗ. ಏನನ್ನೂ ಕೊಡದೆ ಬೆಳಿಗ್ಗೆ ರಾತ್ರಿ ಟಾರ್ಚರು, 100 ಟಾರ್ಗೆಟ್ ಆಗಬೇಕು, 50 ಆಗಬೇಕು, ಹೀಗಾಗಬೇಕು ಅಂತ. ಎಲ್ಲೋ ಇವತ್ತು ಮನೇಲಿ 4 ಚುನಾವಣಾ ಮತ ಇದಿದ್ರೆ ಕಾರ್ಡ್ ಇದ್ದರೆ ತಂದೆದು ತಾಯಿದು ಇಲ್ಲಿರುತ್ತೆ, ಮಗಂದು ಇನ್ಯಾವುದೋ ಇದರಲ್ಲಿರುತ್ತೆ. ಅದನ್ನ ಸ್ಕೂಟ್ನಿ ಮಾಡಿಕೊಂಡು ಮನೆ ಹತ್ರ ಹೋಗಿ ಅವನು ಇರೋವಾಗ ಕೊಟ್ಟು ತೊಗೊಳ್ಳೋಕ್ಕೆ ಒಂದು ಸಮಯ ಕೊಡದೆ ಇವತ್ತು 100 ಆಗಬೇಕು, 200 ಆಗಬೇಕು, 50 ಆಗಬೇಕು ಅಂತ ಟಾರ್ಚರ್ ಕೊಟ್ಟು ಈ ರೀತಿ ಏನು ಕಾರ್ಮಿಕರನ್ನು ಬಲಿ ತೊಗೊಳ್ತಾ ಇದೆ ಚುನಾವಣಾ ಆಯೋಗ. ಇದು ಒಳ್ಳೆಯದಾ? ಇದನ್ನು DK ಶಿವಕುಮಾರ್ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶಿಸಬೇಕು. ಏನು ಕೆಲಸ ಮಾಡಿಸ್ತಾ ಇದ್ದೀರಿ, ನಿಧಾನವಾಗಿ ಕಾರ್ಯಕರ್ತರಿಗೆ ಸಮಯವನ್ನು ಕೊಟ್ಟು ಏನು ಅವ್ರಿಗೆ ತೊಂದರೆ ಆಗ್ತಾ ಇದೆ ಆ ತೊಂದರೆನ ಬಗೆಹರಿಸಬೇಕು. ಇವತ್ತು BP, ಶುಗರ್ ಎಲ್ಲ ಬಂದಿರತಕ್ಕಂಥ ಕಾರ್ಯಕರ್ತೆಯರು ಹಾರ್ಟ್ ಪ್ರಾಬ್ಲಮ್ ಇರ್ತವೆ, ಯಾರನ್ನೂ ಕೈ ಬಿಡ್ತಾ ಇಲ್ಲ. ಕೇಳ್ಕೊಂಡಿದ್ದೀವಿ ಯಾರಿಗೆ ಅನಾರೋಗ್ಯ ಇದೆ ಅವ್ರನ್ನ ಕೈ ಬಿಡಿ ಅಂತ. ಆದರೂ ಬಿಡದೆ ಇವತ್ತಾಗಲೇ ನಾವು ಭದ್ರಾವತಿಯಲ್ಲಿ ಒಬ್ಬ ಕಾರ್ಯಕರ್ತೆ ಪ್ರಾಣ ತೆತ್ತಿದ್ದಾಳೆ, ಮತ್ತು ಹನೂರಲ್ಲಿ ಒಬ್ಬ ಕಾರ್ಯಕರ್ತೆ ಪ್ರಾಣ ತೆತ್ತಿದ್ದಾಳೆ. ಈಗ ಹಲವಾರು ಕಾರ್ಯಕರ್ತರು ಶೋಷಿತರಾಗಿದ್ದಾರೆ. ಇದೇ ಹಿಂಸೆ ಮುಂದುವರೆದ್ರೆ ತುಮಕೂರಲ್ಲಿ PDO ಮರಣ ಆಗಿದ್ದಾರೆ. ಇದೇ ಅವರ ಸಂಸಾರಕ್ಕೆ ಯಾರಾಗ್ತೀರಿ? ಇವತ್ತೇನು ಭದ್ರಾವತಿಯಲ್ಲಿ ಮರಣ ಹೊಂದಿದ್ದಾರೆ, ಹನೂರಲ್ಲಿ ಮರಣ ಹೊಂದಿದ್ದಾರೆ, ಅವರಿಗೆ ಪರಿಹಾರವನ್ನು ಘೋಷಿಸಬೇಕು ಸರ್ಕಾರ. ಮತ್ತು ಈಗ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ಅಧಿಕಾರಿ ವರ್ಗಕ್ಕೆ ಟೆನ್ಷನ್ ಕೊಡದೆ ಇನ್ನೂ ಸಮಯಾವಕಾಶ ತಗೊಂಡು ಯಾವ ರೀತಿ ಮಾಡಬೇಕು ಅದಕ್ಕೆ ಪ್ರತಿದಿನ ಸ್ಕೂಟ್ನಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಸರಳೀಕರಣ ಮಾಡಿದ್ರೆ ಇದು ಸರಿ ಇರುತ್ತೆ. ಇಲ್ಲ ಅಂದರೆ ಇವತ್ತು ಎಲ್ಲ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕ ವರ್ಗ ಬೀದಿಗೆ ಕೂತು ಈ ಕೆಲಸ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋ ಸಂದರ್ಭವನ್ನು ಸರ್ಕಾರ ಮತ್ತು ಚುನಾವಣಾ ಅಧಿಕಾರಿಗಳು ಮಾಡಿಕೊಡಬಾರ್ದು. ಇದು ಸಾಮಾಜಿಕವಾದ ಕೆಲಸ ಮಾಡಬೇಕಂತ ನಮ್ಮ ಕಾರ್ಯಕರ್ತರನ್ನ ನಾವು ಕೂಡ ಹೇಳಿದ್ದೇವೆ. ಆದರೆ ಅಲ್ಲಿ ಮಾಡ್ತಕ್ಕಂಥ ಜಾಗದೊಳಗಡೆ ಇಷ್ಟು ಸಮಸ್ಯೆ ಆಗ್ತಾ ಇರೋದನ್ನು ನಿಜವಾಗ್ಲೂ ನೋಡಿದ್ರೆ ಬೇಜಾರಾಗ್ತಾ ಇದೆ. ಹೊಟ್ಟೆ ನೋವು ಉರಿತಾ ಇದೆ. ಇವತ್ತು ಚಿಕ್ಕ ಮಕ್ಕಳನ್ನು ಬಿಟ್ಟು ಅವಕ್ಕೆ ಸತ್ತು ಅವ್ರ ಸಂಸಾರಕ್ಕೆ ಯಾರಾಗ್ತಾ ಇದ್ದಾರೆ? ಪರಿಹಾರವನ್ನು ಘೋಷಿಸಬೇಕು ಭದ್ರಾವತಿ ಮತ್ತು ಹನೂರಿಗೆ. ಈಗಿರ್ತಕ್ಕಂಥ ಕೆಲಸ ಮುಂದೆ ಮಾಡ್ತಕ್ಕಂಥದ್ದಕ್ಕೆ ಸಡಲೀಕರಣ ಬರಬೇಕು, ಒತ್ತಡ ಹೇರಬಾರ್ದಂತ ಹೇಳಿ AITUC ಅಂಗನವಾಡಿ ಫೆಡರೇಷನ್ ಆಗ್ರಹ ಮಾಡುತ್ತೆ.